ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಏನಲ್ಲ ಅಂತಂದರೆ ವಿಂಟರ್ ಸೀಸನ್ ಬರ್ತಾ ಇದೆ. ವಿಂಟರ್ ಸೀಸನ್ ಬಂತು ಅಂದರೆ ನಮ್ಮ ಸ್ಕಿನ್ ಹೆವಿ ಹೈಡ್ರೇಟ್ ಆಗುತ್ತೆ. ಹೆವಿ ಮಾಯ್ಶ್ಚರೈಸ್ ಆಗಿದ್ದರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಎಲ್ಲ ಸೀಸನಲ್ಲೂ ಕೂಡ ಎಲ್ಲ ಸೀಸನಲ್ಲೂ ನಾವು ಬಾಡಿ ಲೋಷನ್ನ ಯೂಸ್ ಮಾಡೇ ಮಾಡ್ತೀವಿ. ಎಸ್ಪೆಷಲಿ ವಿಂಟರ್ ಸೀಸನಲ್ಲಿ ಎಕ್ಸ್ಟ್ರಾ ಮಾಯ್ಶ್ಚರೈಸ್ ಆಗಿರೋದು ಮತ್ತು ನಮ್ಮ ಸ್ಕಿನ್ಗೆ ಜಾಸ್ತಿ ಹೈಡ್ರೇಟ್ ಆಗಿರೋ ಅಂಥದ್ದನ್ನು ಮಾತ್ರ ನಾವು ಬಾಡಿ ಲೋಷನ್ನ ಯೂಸ್ ಮಾಡಬೇಕು. ಆ ಬಾಡಿ ಲೋಷನ್ನ ನಾವು ಯಾವ ಥರ ಚೂಸ್ ಮಾಡಬೇಕಲ್ವಾ? ಸೊ ಚೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾನು ಆಲ್ರೆಡಿ ಬಾಡಿ ಲೋಷನ್ನ ತಯಾರು ಮಾಡಿದ್ದೀನಿ, ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ. ಸೊ ಇದು ಸೂಪರ್ ಡೂಪರ್ ಬಾಡಿ ಲೋಷನ್. ಸೊ ಇದು ಜಸ್ಟ್ ಬಾಡಿ ಲೋಷನ್ ಮಾತ್ರ ಅಲ್ಲ, ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಆಗೋದಕ್ಕೆ ಮತ್ತು ಸ್ಕಿನ್ನ ಏನಾದರೂ ವೈಟ್ನಿಂಗ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕಪ್ಪ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಅಂಥದ್ದು. ಸೊ ಇದನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ಡೋಂಟ್ ಕೇರ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನಿಲ್ಲಿ ಪೂರ್ತಿ ಒಂದು ಕಾಯಿ ತೊಗೊಂಡಿದ್ದೀನಿ. ಅದನ್ನು ಕಾಯಿನೆಲ್ಲ ನೀಟಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಾಯಿನ ಪೀಸ್ ಥರ ಕಟ್ ಮಾಡಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಸೊ ಇದನ್ನು ಪೂರ್ತಿ ಒಂದು ಕಾಯಿ ಎಷ್ಟಿರುತ್ತೆ ಅದನ್ನು ಪೂರ್ತಿ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಹಾಕ್ಕೊಂಡೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತಷ್ಟು, ಎಷ್ಟು ಸಣ್ಣಗಾಗುತ್ತಷ್ಟು ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕಾಫಿ ಕಪ್ ಇರ್ತಲ್ಲ, ಕಾಫಿ ಕಪ್ಪಲ್ಲಿ ಒಂದು 2 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ಹಾಕಿ, ದೊಡ್ಡ ಗ್ಲಾಸ್ ಆದರೆ 1 ಕಪ್ ಪೂರ ಹಾಕ್ಬಿಡಿ. ಸೊ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಎಷ್ಟಾಗುತ್ತಷ್ಟು ನೀಟಾಗೆಲ್ಲ ಸಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಎಲ್ಲ ಫುಲ್ ಇದಾಗ್ಬಿಡುತ್ತೆ. ಸೊ ಇದು ನಮ್ಗೆ ಕೋಕೋನಟ್ ಮಿಲ್ಕ್ ತೊಗೋಬೇಕು. ಎಷ್ಟು ಸಿಗುತ್ತಲ್ವ ಅದು ಎಕ್ಸ್ಟ್ರಾಕ್ಟ್ ನೀಟಾಗೆಲ್ಲ ತೊಗೊಂಬಿಡಿ. ಸೊ ಇದು ನಮ್ಮದು ಕೋಕೋನಟ್ ಮಿಲ್ಕ್ ಏನಿದೆಲ್ವ, ನಮ್ಮ ಹೇರ್ಸಿಗೆ ಎಷ್ಟು ಸಿಲ್ಕಿ ಆಗಿ ಮಾಡುತ್ತಲ್ವ, ಎಷ್ಟು ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ನಮ್ಮ ಹೇರ್ಸಿಗೆ ಆಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ಸ್ ಜಾಸ್ತಿ ಇದೆ. ವಿಟಮಿನ್ ಸಿ, ಇ, B5, B6 ಜೊತೆ ನಮಗೆ ಸ್ಕಿನ್ನಿಗೆ ಬೇಕಾಗಿರೋಂಥ ಐರನ್ ಆಗಿರ್ಬೋದು, ಅಥವಾ ಸಿಲೆನಿಯಮ್ ಆಗಿರ್ಬೋದು, ಅಥವಾ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಸೋಡಿಯಮ್, ಈ ಥರ ಮಿನರಲ್ಸ್ ಕೂಡ ಇದೆ. ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಏನಿದೆ ಅಲ್ವಾ, ಸೊ ಇದು ನಮ್ಮ ಸ್ಕಿನ್ನನ್ನು ಎಲಾಸಿಟ್ರಿಸ್ನ ಮೇಂಟೈನ್ ಮಾಡುತ್ತೆ. ಇದರಿಂದ ಕೈಕಾಲು ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಮೀನ್ಸ್ ಅಂದರೆ ಬಿರ್ತಿದ್ರೆ, ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡುತ್ತೆ. ಚಳಿಗಾಲದಲ್ಲಿ ಸ್ಕಿನ್ ತುಂಬ ಬಿರಿಯುತ್ತೆ ಅಲ್ವಾ, ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಏನೇನು ಜ್ಯೂಸ್ ಸಿಗುತ್ತಲ್ವ, ಮಿಲ್ಕ್, ಕೋಕೋನಟ್ ಮಿಲ್ಕ್, ಅದೆಲ್ಲ ಪೂರ ತಕ್ಕೊಂಬಿಡಿ. ಕೋಕೋನಟ್ ಮಿಲ್ಕ್ ಎಲ್ಲ ಪೂರ್ತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆದಮೇಲೆ, ಸೊ ಫೈನಲಾಗಿ ಇಷ್ಟು ಸಿಗುತ್ತೆ ನಮಗೆ. ಇದನ್ನು ನಾವು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಬಾಯ್ಲ್ ಮಾಡ್ಕೋಬೇಡಿ. ಒಂದು 5 ಮಿನಿಟ್ಸ್, ಸ್ವಲ್ಪ 5 ಮಿನಿಟ್ಸ್ಗಿಂತ ಸ್ವಲ್ಪ ಕಡಿಮೆನೇ. ಸ್ವಲ್ಪ ಬಿಸಿ ಆಗಲಿ, 1 ನಿಮಿಷ. ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಈಸ್ ಎ ಲೋಡೆಡ್ ವಿತ್ ಎಸೆನ್ಷಿಯಲ್ ಪ್ರಾಪರ್ಟೀಸ್. ಇದು ನಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿ ಡೀಪ್ಲಿ ಕ್ಲೀನ್ ಮಾಡುತ್ತೆ. ಇದರ ನಮ್ಮ ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನೀಟಾಗೆಲ್ಲ ಕೈಗಲಿಸಿ. ಸೊ ಗಂಟು ಈ ಥರ ಏನೂ ಇರಬಾರ್ದು. ಇದಾದಮೇಲೆ ನಮಗೆ ಒಂದು ಕ್ರೀಮಿ ಪೇಸ್ಟ್ ಸಿಗುತ್ತೆ ನೋಡಿ, ಎಷ್ಟು ಏಕ್ದಮ್ ಕ್ರೀಮಿ ಪೇಸ್ಟ್ ಥರ ಇದೆ. ಸೊ ಏಕ್ದಮ್ ಬಾಡಿ ಲೋಷನ್ಗೆ ಪರ್ಫೆಕ್ಟ್ ಆಗಿರೋ ಥರನೇ ಇದೆ. ಸೊ ನೀಟಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಕೂಲ್ ಆಗೋದಕ್ಕೆ ಬಿಟ್ಬಿಡಿ. ಸೊ ಕೂಲ್ ಆಗುತ್ತಲ್ವ, ಕೂಲ್ ಆದಮೇಲೆ ನಾವು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಬೇಕು. ಅದೇ ಯೆಲ್ಲೋ ಕೆಲಮೈನ್ ಪೌಡರ್. ಈ ಯೆಲ್ಲೋ ಕೆಲಮೈನ್ ಪೌಡರ್ ಏನಿದೆ, ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದೆ. ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಬ್ಲೀಚ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೀವು ನೋಡ್ಬೋದು, ಇದು ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ ನಾನು ಮಧ್ಯದ ಇಲ್ಲಿ ಸೈಡಲ್ಲಿ ಪಿಕ್ ಆಗ್ತಾ ಇದ್ದೀನಿ, ನೀವು ನೋಡ್ಕೋಬೋದು. ಇದರಲ್ಲಿ ನಮ್ಮ ಸ್ಕಿನ್ನಲ್ಲಿ ಡಿಟ್ಯಾನ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಏಜಿಂಗ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಇನ್ಫ್ಲಮೇಷನ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸ್ ಅಥವಾ ಸ್ಕಾರ್ಸ್ ಏನಾದರೂ ಆಗಿದೆ ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಿಂದ ಯಾವುದೇ ಥರದ್ದು ತೊಂದರೆ ಆಗೋಲ್ಲ. ಈ ಪೌಡರ್ನ ಎಸ್ಪೆಷಲಿ ನೀವು ಸ್ಕಿನ್ ವೈಟ್ನಿಂಗ್ ಆಗಬೇಕು ಅಥವಾ ಬ್ರೈಟ್ನಿಂಗ್ ಆಗಬೇಕು ಅಂದರೆ ಯೂಸ್ ಮಾಡ್ಬೋದು. ಈ ಪೌಡರ್ ಏನಿದೆ ಅಲ್ವಾ, ಇದರಿಂದ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ. ಯಾಕೆಂತಂದರೆ ಇದರಲ್ಲಿ ಯೂಸ್ ಮಾಡಿರೋಂಥದ್ದು ಟರ್ಮರಿಕ್ ಆಗಿರ್ಬೋದು, ಮುಲ್ತಾನಿ ಮಟ್ಟಿ ಆಗಿರ್ಬೋದು, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಇದನ್ನು ಬೇಸಿಕಲಿ ಬಂದು ಸನ್ಸ್ಕ್ರೀನ್ಗಾಗಿರ್ಬೋದು, ಮತ್ತು ಬೇರೆ ಬಾಡಿ ಲೋಷನ್ಗೆ ಮತ್ತು ಫೇಸ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ಬೋದು ನಾವು. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಯಾವುದೇ ಥರದ್ದು ಗಂಟಾಗ್ದಂಗೆ ನೀಟಾಗಿ ಒಂದು ಕ್ರೀಮಿ ಪೇಸ್ಟ್ ಬರುತ್ತೆ. ಸೊ ನೀಟಾಗೆಲ್ಲ ಕೈ ಆಡಿಬಿಟ್ಟು ಕ್ರೀಮಿ ಪೇಸ್ಟ್ ಬಂದಾದಮೇಲೆ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು ನೀವು ಆರಾಮಾಗಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ನೀಟಾಗಿ. ಒಂದು ವೀಕ್ 15 to 20 ಡೇಸ್ವರೆಗೂ ಬಂದೇ ಬರುತ್ತೆ ಕಂಪಲ್ಸರಿಯಾಗಿ.
ನೀವು ಮಾಮೂಲಿ ಬಾಡಿ ಲೋಷನ್ನ ಯಾವ ಥರ ಯೂಸ್ ಮಾಡ್ತೀರಲ್ವ ಆ ಥರ ಯೂಸ್ ಮಾಡಿದ್ರೇ ಸಾಕು. ಇದು ತುಂಬಾ ಹೈಡ್ರೇಟ್ ಆಗಿರುತ್ತೆ, ತುಂಬ ಎಕ್ಸ್ಟ್ರಾ ಮಾಯ್ಶ್ಚರೈಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ಬಾಡಿ ಲೋಷನ್. ನೀವು ಈ ಬಾಡಿ ಲೋಷನ್ನ ಓವರಾಲ್ ಬಾಡಿಗೆ ಯೂಸ್ ಮಾಡ್ಬೋದು, ನೆಕ್ ಯೂಸ್ ಮಾಡ್ಬೋದು, ಕಾಲಿಗೆ ಯೂಸ್ ಮಾಡ್ಬೋದು, ಓವರಾಲ್ ಬಾಡಿಗೆ ಯೂಸ್ ಮಾಡ್ಬೋದು, ಇನ್ನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ನಾನು ಯಾವುದೇ ಥರದ ಎಡಿಟಿಂಗ್ ಮಾಡಿಲ್ಲ, ಯಾವುದೇ ಥರದ ಲೈಟ್ಸ್ ಹಾಕಿಲ್ಲ. ಸೊ ನ್ಯಾಚುರಲ್ ಆಗಿದೆ ನೋಡಿ. ಯೂಸ್ ಮಾಡಿರೋದು ಈ ಹ್ಯಾಂಡ್, ಯೂಸ್ ಮಾಡ್ದಿರೋದು ಈ ಹ್ಯಾಂಡ್. ಸೊ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಇದು ನಮ್ಮ ಸ್ಕಿನ್ ಲೈಟ್ನಿಂಗ್ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಬಾಡಿ ಲೋಷನ್. ನೋಡ್ತಾ ಇದ್ದೀರಾ ನೀವು, ಆಲ್ರೆಡಿ ರಿಸಲ್ಟ್ ನೋಡ್ತಾ ಇದ್ದೀರಾ ಲೈವಲ್ಲೇ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಈ ಕಡೆನೂ ತೋರಿಸ್ತೀನಿ. ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಬಾಡಿ ಲೋಷನ್. ಆ್ಯಂಡ್ ಇದು ಡ್ರೈ ಸ್ಕಿನ್ನವ್ರಿಗೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ವೀಡಿಯೋನ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಬಾಡಿ ಲೋಷನ್ ಏನಿದೆ ಅಲ್ಲ, ಪ್ಲೀಸ್ ರೆಗ್ಯುಲರಾಗಿ ಟ್ರೈ ಮಾಡಿ. ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಇದರಲ್ಲಿ ನಾವು ಕೋಕೋನಟ್ ಮಿಲ್ಕ್ ಹಾಕಿದ್ದೀವಿ. ಇದ್ರ ನಮ್ಮ ಹೇರ್ಗಾಗಿರ್ಬೋದು, ನಮ್ಮ ಸ್ಕಿನ್ಗಾಗಿರ್ಬೋದು ತುಂಬಾ ಬೆನಿಫಿಟ್ ಇದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಸೊ ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬೈ ಗರ್ಲ್ಸ್. ಯಾವಾಗಲೂ ಬ್ಯೂಟಿಫುಲ್ ಆಗಿರಿ.